ಭಾರತ ಸರ್ಕಾರದ ಸಹಕಾರ ಸಚಿವಾಲಯವು ತಳಮಟ್ಟದಲ್ಲಿ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಚುರುಕುಗೊಳಿಸಲು ಕೆಲಸ ಮಾಡುತ್ತಿದೆ. ಈ ಸಹಕಾರಿ ಸಂಸ್ಥೆಗಳು ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಅನುವು ಮಾಡಿಕೊಡುವಂತಹ ದೃಢವಾದ ನೀತಿ ಮತ್ತು ಕಾನೂನು ಮತ್ತು ಸಾಂಸ್ಥಿಕ ಚೌಕಟ್ಟನ್ನು ಉತ್ತೇಜಿಸುವ ಮೂಲಕ ಸಹಕಾರಿ ಆಧಾರಿತ ಆರ್ಥಿಕ ಮಾದರಿಯನ್ನು ಬಲಪಡಿಸುವುದು ಸಹಕಾರದ ಮೂಲಕ ಸಮೃದ್ಧಿಯ ದೃಷ್ಟಿಕೋನ ಮತ್ತು ಉದ್ದೇಶವಾಗಿದೆ. जब विकसित भारत के लिए बड़े लक्ष्यों की बात आई तो हमने सहकारिता को एक बड़ी ताकत देने का फैसला किया. हमने पहली बार सहकारिता के लिए अलग मंत्रालय बनाया, अलग बजट का प्रावधान किया. आज कोऑपरेटिव्स को वैसी ही सुविधाएं, वैसा ही प्लेटफॉर्म उपलब्ध कराया जा रहा है जैसा कॉरपोरेट सेक्टर को मिलता है. ಸನ್ಮಾನ್ಯ ಗೃಹ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಅವರ ಸಮರ್ಥ ನಾಯಕತ್ವದಲ್ಲಿ ಸಹಕಾರ ಸಚಿವಾಲಯವು ನಿಗದಿತ ಅವಧಿಯೊಳಗೆ ಈ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ತೊಡಗಿದೆ. हमारे प्रधानमंत्री की जो कल्पना है सहकार से समृद्धि की, हम देश की समृद्धि को तो बढ़ाएंगे ही बढ़ाएंगे, देश में देश के जीडीपी में हमारे कंट्रीब्यूशन को भी बढ़ाएंगे, परंतु इसके साथ साथ जो नीचे का तबका है, जो गरीबी की रेखा के नीचे जीता था, उसके पास पूंजी नहीं है. इसकी छोटी छोटी पूंजी को एकत्रित कर कोऑपरेटिव से एक बड़ी पूंजी बनाकर उसको भी उद्यम के साथ जोड़ने का काम हम करेंगे. ಸಹಕಾರದ ಮನೋಭಾವನೆಯನ್ನು ಸಾಕಾರಗೊಳಿಸುವ ಅಂತಹ ಒಂದು ಸಂಸ್ಥೆ ULCCS ಅಥವಾ ಕೇರಳದ ಕೋಜಿಕೋಡ್ನ ವಡಕರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಉರಾಲಂಗಲ್ ಲೇಬರ್ ಕಾಂಟ್ರಾಕ್ಟ್ ಕೋಆಪರೇಟಿವ್ ಸೊಸೈಟಿ. ULCCS ಭಾರತದ ಅತ್ಯಂತ ಹಳೆಯ ಮತ್ತು ಏಷ್ಯಾದ ಅತಿ ದೊಡ್ಡ ಕಾರ್ಮಿಕರ ಸಹಕಾರಿ ಸಂಸ್ಥೆಯಾಗಿದ್ದು UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂನಿಂದ ಮಾದರಿ ಸಹಕಾರಿ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. ULCCSನ ಪ್ರಾರಂಭ 1924ರಲ್ಲಿ ಆಗಿತ್ತು. ಗುರು ವಾಗ್ಭಟ್ಟಾನಂದ್ ಅವರಿಂದ ಪ್ರೇರಿತರಾಗಿ 14 ಮಂದಿ ಯುವಕರು ಕೇವಲ 37 ಪೈಸೆ ಬಂಡವಾಳದೊಂದಿಗೆ ಇದನ್ನು ಸ್ಥಾಪಿಸಿದರು. 2022-23ರಲ್ಲಿ ULCCS 2334 ಕೋಟಿ ರೂಪಾಯಿಗಳ ವಹಿವಾಟು ಹೊಂದಿದ್ದು, ಇದರಲ್ಲಿ 382 ಕೋಟಿ ನಿವ್ವಳ ಲಾಭ ಮತ್ತು 17138 ಸದಸ್ಯ ಉದ್ಯೋಗಿಗಳಿಗೆ ಶೇಕಡ 10 ಲಾಭಾಂಶ ಸೇರಿದೆ. ULCCS 4978 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದೆ. ಸಹಕಾರ ಸಚಿವಾಲಯವು ULCCSನ ಯಶಸ್ಸನ್ನು ಭಾರತದಾದ್ಯಂತ ಪುನರಾವರ್ತಿಸಲು ಕೆಲಸ ಮಾಡುತ್ತಿದೆ. ULCCSನ ನೂರಾರು ಪ್ರತಿಭಾವಂತ ವ್ಯಕ್ತಿಗಳಲ್ಲಿ ಆನಂದನ್ ವಿಕೆ ಒಬ್ಬರು. ಬಡತನದಿಂದಾಗಿ ಅವರು 15ನೇ ವಯಸ್ಸಿನಲ್ಲಿ ಶಾಲೆಯನ್ನು ತೊರೆದು ಕೆಲಸ ಮಾಡಲು ಪ್ರಾರಂಭಿಸಿದರು. ಗಣಿಯಲ್ಲಿ ಕಲ್ಲುಗಳನ್ನು ಹೊಡೆಯುವುದು ಅವರ ಮೊದಲ ಕೆಲಸವಾಗಿತ್ತು. ಆನಂದನ್ ತಮ್ಮ ಕೆಲಸದ ಸಮಯದಲ್ಲಿ ಬಹಳಷ್ಟು ಕಲಿತರು, ಅವರ ಕೌಶಲ್ಯಗಳನ್ನು ಹೆಚ್ಚಿಸಿದರು ಮತ್ತು ಸ್ಥಿರವಾಗಿ ಉನ್ನತ ಶ್ರೇಣಿಗಳನ್ನು സാധിಸಿದರು. ಇಂದು ಅವರು ULCCS ಮಂಡಳಿಯ ಉಪಾಧ್ಯಕ್ಷರಾಗಿದ್ದಾರೆ. ಎಲ್ಲ എന്ത് തന്നെയായാലും നമ്മൾ ഇപ്പം എന്താ പറയുക, എല്ലാം തൊഴിലാളി തന്നെ. അതിപ്പം കമ്പ്യൂട്ടർ ചെയ്യുന്ന ഒരാളും അത് തൊഴിലാളിയാണ്. പക്ഷെ അതിൻ്റെ നിർവചനം വേറെന്ന് മാത്രമേ ഉള്ളൂ അല്ലേ. നമ്മളിപ്പോൾ എഞ്ചിനീയർ അത് തൊഴിലെടുക്കുന്ന ആളാണ്. അപ്പം നമ്മൾ അങ്ങനെയാണ് കാണുന്നത്. തൊഴിൽ ചെയ്യുന്നതിൻ്റെ എന്ന് പറഞ്ഞാൽ നമുക്ക് കുടുംബത്തിനെ സംരക്ഷിക്കാൻ വേണ്ടിയിട്ടല്ലേ തൊഴിലെടുക്കുന്നത്. അപ്പം അങ്ങനെ നമ്മൾ കാണുന്നില്ല. അതിപ്പോൾ സാധനങ്ങൾക്ക് വേണ്ടിയിട്ട് ഇപ്പം നമ്മളിവിടെയുള്ള MD, അതുപോലത്തെ ചെയർമാൻ, അതുപോലെ വൈസ് ചെയർമാൻ, ഡയറക്ടേഴ്സ്, അതെല്ലാം നമ്മളൊരു സ്ഥാനം എന്ന് മാത്രമേ ഉള്ളൂ. എല്ലാം എടുക്കുന്നത് തൊഴിൽ തന്നെയാണ്. ആ തൊഴിൽ തന്നെ നമ്മത്തെ ಆ ಮಹತ್ವ. ಸೈಬರ್ ಪಾರ್ಕಿನ ಮಾಲೀಕತ್ವವನ್ನು ಹೊಂದಿದಂತಹ ವಿಶ್ವದ ಏಕೈಕ ಕಾರ್ಮಿಕ ಸಹಕಾರಿ ಸಂಸ್ಥೆ ULCCS. ಇದು ಶ್ರಮವನ್ನು ಕೇವಲ ದೈಹಿಕ ಶ್ರಮ ಎಂದು ಮಾತ್ರವಲ್ಲದೆ ಬದಲಾಗುತ್ತಿರುವ ಸಮಯಕ್ಕೆ ಅನುಗುಣವಾಗಿ ಅರಿವಿನ ಸಾಮರ್ಥ್ಯಗಳು ಎಂದು ವ್ಯಾಖ್ಯಾನಿಸಿದೆ. ULCCS ಸಮಾಜವನ್ನು ಸುಧಾರಿಸುವ ಬದಲಾವಣೆಯ ಸಾಧನವೂ ಆಗಿದೆ. ಇದು ಜನರಿಗೆ ಉದ್ದೇಶಪೂರ್ಣ ಉದ್ಯೋಗ ನೀಡುವುದಲ್ಲದೆ ವಿಶೇಷ ಚೇತನರು ಮತ್ತು ವೃದ್ಧರ ಬಗ್ಗೆಯೂ ಕಾಳಜಿ ವಹಿಸುತ್ತದೆ. ULCCS ಕೋಜಿಕೋಡ್ ಮತ್ತು ತಿರುವನಂತಪುರಂನಲ್ಲಿ ಕಲೆ ಮತ್ತು ಕರಕುಶಲ ಗ್ರಾಮವನ್ನು ನಿರ್ಮಿಸಿದೆ. ಸರ್ಗಾಲಯ ಎಂದು ಕರೆಯಲ್ಪಡುವ ಈ ಗ್ರಾಮವು ಉದ್ಯೋಗ ಮತ್ತು ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ನೂರಾರು ಕಲಾವಿದರು ಮತ್ತು ಕುಶಲಕರ್ಮಿಗಳನ್ನು ಬೆಂಬಲಿಸುತ್ತದೆ. ULCCS ತನ್ನ ಶತಮಾನೋತ್ಸವ ವರ್ಷವನ್ನು ಪ್ರವೇಶಿಸುತ್ತಿದೆ.
ಆದರೆ ಅದರ ಪ್ರಮುಖ ಮೌಲ್ಯಗಳು ಮಾರ್ಗದರ್ಶಕ ಶಕ್ತಿಯಾಗಿ ಉಳಿದಿವೆ. ಅವು ಒಗ್ಗಟ್ಟಾಗಿವೆ, ಬಲವಾಗಿವೆ ಮತ್ತು ಪ್ರಗತಿಪರವಾಗಿವೆ. ಮುಂಬರುವ ವರ್ಷಗಳಲ್ಲಿ ULCCS ಭಾರತದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ.